ಬಿಸಿಲಲ್ಲಿ ಓಡಾಡಿ ಕೈ ಕಾಲೆಲ್ಲ ಕಪ್ಪಾಗಿದೆ. ಈಗಿನ ಕ್ಲೈಮೇಟ್ ಇಷ್ಟೊಂದು ಬಿಸಿಲದ ಅಂದ್ರೆ ನಾವು ಎಷ್ಟೆಲ್ಲ ಕವರ್ ಮಾಡಿಕೊಂಡ್ರು ಸಹಿತ, ಎಷ್ಟೆಲ್ಲ ರಕ್ಷಣೆ ಮಾಡಿಕೊಂಡ್ರು ಸಹಿತ ನಮ್ಮ ಸ್ಕಿನ್ ಕಪ್ಪಾಗೋದು ಬಿಡ್ತಾ ಇಲ್ಲ. ಆ ಕಪ್ಪಾಗೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಬಿಸಿಲು ಸಲುವಾಗಿ. ಆಮೇಲೆ ಗುಳ್ಳೆಗಳು ಜಾಸ್ತಿ ಆಗಿದಾವೆ. ಯಾವುದೇ ಒಂದು ಕಳೆ ಇಲ್ಲ, ಗ್ಲೋಯಿಂಗ್ ಇಲ್ಲ ಅನ್ನೋರಿಗೆ ಇದು ಹೇಳಿ ಮಾಡಿಸಂತ ಒಳ್ಳೆ ಮನೆ ಮದ್ದು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ನಾನಿಲ್ಲಿ ಒಂದು ಬೌಲ್ ಒಳಗೆ ಕಡಲೆ ಹಿಟ್ಟು, ಮೊಸರು, ಸ್ವಲ್ಪ ಜೇನುತುಪ್ಪ ತೊಗೊಂಡೀನಿ. ಇದರಲ್ಲಿ ನಾವು ಟೋಟಲಿ 2 ಸ್ಟೆಪ್ ಮಾಡ್ಲಿಕ್ಕತ್ತೀವಿ. ಸೊ ಸ್ಕಿಪ್ ಮಾಡಿ ಎಂಡ್ ತನಕ ನೋಡ್ರಿ. ಒಂದು ವೇಳೆ ತಿಳಿಲಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಲಿಂಕ್ ಬರ್ತಾ ಇರುತ್ತೆ, ಓಪನ್ ಮಾಡ್ಕೊಂಡು ನೀವು ನೋಡ್ಬಹುದು. ಇದನ್ನು ಚೆಂದಾಗಿ ಅಪ್ಲೈ ಮಾಡ್ಕೊಳ್ರಿ. ಫೇಸ್ನ ವಾಶ್ ಮಾಡಿಕೊಂಡು ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟು ಆಮೇಲೆ ಚೆಂದಾಗಿ ಮಸಾಜ್ ಮಾಡಿರಿ. ಮಸಾಜ್ ಮಾಡಿದಾದಮೇಲೆ 10 ನಿಮಿಷ ಮಸಾಜ್ ಮಾಡಿರಿ. ಮತ್ತೆ ಒಂದು 10 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ರಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾನು ಇಲ್ಲಿ ರೋಸ್ ವಾಟರು, ಗ್ಲಿಸರಿನು ಮತ್ತು ಟೊಮ್ಯಾಟೊ ಜ್ಯೂಸನ್ನ ಹಾಕ್ಕೊಂಡು ಅದನ್ನು ಸಹಿತ ಟ್ಯಾಪ್ ಮಾಡ್ಲಿಕ್ಕತ್ತೀನಿ. ಥರ್ಡ್ ಸ್ಟೆಪ್ ಬಂದುಬಿಟ್ಟು